जगदीश सर्वेश मल्लेश गौरीश नूरारू ಕದಾ ತೆಗೆದು ಮಾಡ್ಯಾನ ಸರ್ ಗೇಟ್ ತೆಗೆದು ತಾಣ ಎಲ್ಲ ಪ್ರಶ್ನೆ ಐತೆ ಸರ್ ಹಂಗೆ ಎಲ್ಲ ಕಡೆ ಮುಖ ಮಾಡ್ಕೊಂಡಿರ್ತಾವ ಈಗ ನೆಕ್ಸ್ಟ್ ಎದಕ್ಕೆ ಒಂದು ಕಡೆ ಬಂದಲ್ಲಿ ಒಂದೇ ಈಗ ಬಂದು ಹೋದ್ರೆ ಮತ್ತೆ ಈ ಕಡೆ ಕೆಲ್ಸ್ಕೊಂತಾನೆ ಈ ಕಡೆ ಟರ್ನ್ ಆಗ್ಯಾನ ಸರ್ ಈ ಕಡೆ ಬೈದ ಆ ಕಡೆ ಟರ್ನ್ ಆಗ್ಯಾನ ಸರ್ ಬೈದ ಆ ಕಡೆ ಟರ್ನ್ ಆಗ್ಯಾನ ಸರ್ ಕೇಳಿದ್ರೆ ಇನ್ನು ಜನ ಎಲ್ಲ ಕಾರ್ಯಕ್ರಮ ಎಲ್ಲ ಆಗ ಸ್ವಚ್ಛ ಸರ್ ಶಾಲಿ ಹೋಗಿ ಮಾತಾಡ್ಸರಿ ಅವ್ರೇನು ಕುಡ್ದಿದ್ದಿಲ್ಲ ಪೂರ್ತಿ ಪ್ರಜ್ಞಾವಸ್ಥೆ ಒಳಗಿದ್ದ ಸರ್ ಅವ್ನು ಕೇಳಿದ್ರೆ ಪಟಾನ್ ಅವ್ರ ಗಿಫ್ಟ್ ಕೊಟ್ಟೇನೆ ಅಂತ ಹೇಳ್ತಾರೆ ಬರ್ತ್ಡೇ ಗಿಫ್ಟ್ ಅಂತ ಸರ್ ಆಮೇಲೆ ಪಟ್ಟ ಮನೆ ಸಿಕ್ಕಿದೆ ಹಂಗಲ್ ತಾಲೂಕು ಸರ್ ಪಟ್ಟ ಮನೆ ಕೊಟ್ಟಿದ್ದಕ್ಕೆ ಖುಷಿಗೆ ಅವ ಬರ್ತ್ಡೇ ಗಿಫ್ಟ್ ಕೊಟ್ಟಾನ ಸರ್ ರಿಟರ್ನ್ ಅವನ ನಂತರ ಬಂದಿತ್ತು ಅವನ ಬಾಯಿಂದ ಬಂದಿರೋ ಮತ್ತೆ ಸರ್ ಸಲ್ಲಿಗೆ ಹೋಗಿನೂ ಕೇಳಿ ಸರ್ ಅಲ್ಲಿನೂ ಬಂದು ರಿಪೀಟ್ ಅವ ಇಲ್ಲ ಅಂದ್ರೆ ರಿಟರ್ನ್ ಬೈದ್ನಾಗ ಮತ್ತೆ ಹೌದು ಅಂತ ಸುಮ್ಮನೆ ಗೇಟ್ ತೆಗೆದು ಸರ್ ಗೇಟ್ ನೋಡ್ರಿ ಇದು ಅತ್ಯಂತ ಹೇಯ ಕೃತ್ಯ, ಶ್ರಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಡತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ದರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದರು. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ. ಇಲ್ಲಿದ್ದರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ, ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ಇದು ಒಂದು ದೊಡ್ಡ ಪ್ರಮಾಣದ ತನಿಖೆ ಆಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಪ್ರಕರಣವನ್ನು ಪ್ರತ್ಯೇಕವಾಗಿ ನಮ್ಗೆ ನೋಡೋಕ್ಕಾಗಲ್ಲ. ಇವತ್ತು ಶಿಗ್ಗಾಂವ್ ತಾಲೂಕಿನಲ್ಲಿ ಇಂಥ ಹಲವಾರು ಪ್ರಕರಣಗಳಾಗ್ತವೆ. ಇಲ್ಲೇ ಒಂದು 100 ಮೀಟರ್ ಅಡಿಯಲ್ಲಿ ಆಡೆ ಹಗಲು ಮರ್ಡರ್ ಆಯಿತು. ಡ್ರಗ್ಸ್ ತೊಗೊಂಡು ಹುಡುಗರು ಮರ್ಡರ್ ಆಯಿತು. ಅವ್ರು ಇವತ್ತು ಎಲ್ಲರೂ ಕೂಡ ಅದನ್ನು ಒತ್ತಡ ಮಾಡಿ ರಾಜಿ ಮಾಡ್ತಾರೆ. ಆರ್ಡರ್ ಮಾಡಿಸ್ಕೊಂಡಂಥ ಕುಟುಂಬಗಳ ಮೇಲೆ ದೊಡ್ಡ ಒತ್ತಡ ಇಲ್ಲಿರುವಂಥ ವಾತಾವರಣ ಇದೆ. ಅಲ್ಲಿ ಸವಣೂರಿನಲ್ಲಿ ಒಬ್ಬ ಶಿಕ್ಷಕನನ್ನು ಬಟ್ಟೆ ತೆಗೆದು ಮೆರವಣಿಗೆ ಮಾಡಿ ಅವನು ಹೊಡೆದು ಪೊಲೀಸ್ ಸ್ಟೇಷನ್ಗೆ ಯಾರಿಗೂ ಕಾನೂನು ಭಯನೇ ಇಲ್ಲ. ಎಲ್ಲರೂ ಕಾನೂನು ಕೈ ಹೋಗ್ತಾರೆ. ಅವ್ರಿಗೂ ಏನು ಶಿಕ್ಷೆ ಆಗಿಲ್ಲ, ಇವ್ರಿಗೂ ಏನು ಶಿಕ್ಷೆ ಆಗಿಲ್ಲ. ಇಂಥ ಹಲವಾರು ಪ್ರಕರಣಗಳಾಗಿದ್ದಾವೆ. ಕೆಲವು ಗಳಿಕೆಗೆ ಬಂದವು, ಕೆಲವು ಗಳಿಕೆಗೆ ಬಂದವು.
ಇದು ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಈಗಾಗಲೇ ನಾವು ಮೊನ್ನೆ ದೊಡ್ಡ ಮೆರವಣಿಗೆ ಮಾಡಿದ್ವಿ ಅದರ ಸಲುವಾಗಿ. ಅನಗಲಲ್ಲಿ ನಡೆದಿದೆ, ಹಿರೇಕೆರೂರಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ಇಲ್ಲಿ ನಡೆದಿದೆ. ರಾಣೆಬೆನ್ನೂರಲ್ಲಿ ಈ ಹೌಸ್ ಲಾಟರ್ ಹೌಸ್ಗಳಿಗೆ ವಿರೋಧ ಮಾಡಿದಾಗ ಬಜರಂಗ ಹುಡುಗರನ್ನ ಹಿಡಿದು ಕೇಸ್ ಹಾಕಿದ್ರು. ಪೊಲೀಸರು ಕೇಸ್ ಹಾಕುವಂಥ ಹೆದರಿಕೆಯನ್ನು ಯಾರು ಇವರು ಮಾಡಿರೋ ಕೃತ್ಯಕ್ಕೆ ಒಳಗಾಗಿದ್ದಾರೆ ವಿಕ್ಟಿಮ್ಸು, ಅವ್ರ ಮೇಲೇ ಕೇಸ್ ಹಾಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅವತ್ತು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಹುಡುಗರೆಲ್ಲರೂ ಜಾಗೃತ ಆಗ್ತಿರಲಿಲ್ಲ. ಅವ್ರು ಜಾಗೃತ ಆಗಿ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವತ್ತು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡಲೇ ಆ್ಯಕ್ಷನ್ ಮಾಡಿದ್ದು ನಾನು ಒಪ್ಕೊಳ್ತೇನೆ. ಆದರೆ ಈ ಥರದ ವಾತಾವರಣ ನಿರ್ಮಾಣ ಆದಾಗ ಏನು ಮಾಡೋದಿಲ್ಲ. ಮತ್ತು ನನಗೆ ಇನ್ನೊಂದು ಸುದ್ದಿ ಕೇಳಲ್ಪಟ್ಟೆ, ಅವನು ಹನಗಲ್ ತಾಲೂಕು ಆಡೂರು, ಆದರೆ ಇಲ್ಲಿ ಅವನು ಪಟ್ಟ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರು ಅವನಿಗೆ ಇಲ್ಲಿ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟ ಕೊಟ್ಟಿದ್ದಕ್ಕಾಗಿ ನನ್ನ ರಿಟರ್ನ್ ಗಿಫ್ಟು ಅಂತ ನಂದು ಬರ್ತ್ಡೇ ರಿಟರ್ನ್ ಗಿಫ್ಟು, ನನಗೆ ಈ ಪಟ್ಟ ಕೊಟ್ಟಿರೋದಕ್ಕೆ ನಾನು ರಿಟರ್ನ್ ಗಿಫ್ಟು ಅಂತ ಹೇಳ್ತಾನೆ. ಇಷ್ಟು ಹೇಳಬೇಕಾದ್ರೆ ಅವನು ಪ್ರಜ್ಞೆ ಇರದೇನೆ ಹೇಳ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ, ಹೋಮ ಗಲಭೆಯನ್ನು ಸೃಷ್ಟಿ ಮಾಡಿದ್ದಾನೆ, ಶಾಂತಿ ಕಡಲು ಮಾಡಿದ್ದಾನೆ. ಶಿಗ್ಗಾಂವ್ ಸಾವನೂರು ಕಳೆದ 20 ವರ್ಷದಿಂದ ಯಾವುದೇ ಕೋಮು ಗಲಭೆ ಇಲ್ಲ. ಶಾಂತಿ ಸುವ್ಯವಸ್ಥೆಯಿಂದ ನಾವು ಎಲ್ಲ ಬಗೆಹರಿಸಿದ್ದೇವೆ, ಎಂದೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟು ಅವ್ರು ಏನು ಬೇಕಾದ್ ಮಾಡಿದ್ರು ನಡೀತೈತೆ ಅನ್ನುವಂಥ ಮಾತಾಡ್ತಾರೆ. ಅವ್ನು ಹೇಳಿದಂತೆ ಯಾರೇನು ಮಾಡ್ತಾರೆ ನಾನು ನೋಡ್ಕೊತೀನಿ, ಕಾಫಿರ್ ಲೋನ್ ಕ್ಯಾ ಕರ್ತಿದ್ದೆ देखता ಈ ಥರ ವಾತಾವರಣ ವಿರುದ್ಧ ನಾವು ಇದು ಪ್ರತಿಭಟನೆ ಮಾಡಲೇಬೇಕು. ಪೊಲೀಸರು ಆ್ಯಕ್ಷನ್ ತೊಗೊಂಡ ತಕ್ಷಣ ಇಲ್ಲಿ ಮುಗಿಲಿಲ್ಲ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬೇಲಲ್ಲಿ ಬರ್ತಾನೋ, ಬೇಲಲ್ಲಿ ಬಂದು ಇದೇ ರಸ್ತೆದಲ್ಲಿ ಓಡಾಡ್ತಾನೆ, ನೀವೇನು ಮಾಡಿದ್ರಿ ಅಂತ. ಇದಕ್ಕೆ ಎಲ್ಲಿ ಅಂತ್ಯ? ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಹೋಮ ಶಾಂತಿಯನ್ನು ಸ್ಥಾಪನೆ ಮಾಡಲು ವಿಫಲಾಗಿದೆ. ಹೋಮ ಶಕ್ತಿಗಳಿಗೆ, ದುಷ್ಟ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕೆ ಕೊಡೋ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಆದ್ದರಿಂದ ಅದರ ವಿರುದ್ಧವಾಗಿ ಈಗ ಅವರು ಬಂದು ಕರೆ ಕೊಟ್ಟಿದ್ದಾರೆ. ನಮಗೂ ಗೊತ್ತಿದೆ ಹಬ್ಬ ಇದೆ, ಈದ್ ಮಿಲಾದ್ ಹಬ್ಬ ಇದೆ, ನಾವೇನು ಯಾರಿಗೂ ತೊಂದರೆ ಕೊಡಬೇಕು ಅಂತಿಲ್ಲ. ಮತ್ತು ಅವರು ಕೂಡ ಕೆಲವರೆಲ್ಲ ಸಮಾಜದವರು ಇಂಥ ಕೃತ್ಯವನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ನಾವೇನು ಯಾವುದೇ ಯಾರದ ವಿರುದ್ಧ ಅಲ್ಲ, ನಾವು ಜಿಲ್ಲಾ ಆಡಳಿತದ ವಿರುದ್ಧ, ಈ ಸರ್ಕಾರದ ವಿರುದ್ಧ ನಮ್ಮ ಬಂದಿರೋ ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಬಂದ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಬೇರೆ ಕೋಮಿನ ವಿರುದ್ಧ ಬಂದಲ್ಲ ಅಥವಾ ಅವ್ರ ಹಬ್ಬದ ವಿರುದ್ಧ ಬಂದಲ್ಲ. ಅವಕ್ಕೆಲ್ಲದಕ್ಕೂ ನಮ್ಮದು ಸಹಕಾರ ಇದೆ. ಆದರೆ ಈಗ ಆದ ಘಟನೆ ಮತ್ತು ಈಗಾಗಲೇ ಬಂದಂತೆ ಡಿಕ್ಲೇರ್ ಮಾಡಿದ್ದಾರೆ. ಟ್ಯಾಕ್ಸಿ ಸ್ಟ್ಯಾಂಡ್ನವರು ಮತ್ತು ಗಮನ್ ಮುಖಾಲಕ್ಕೆ ಬಂದು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏನು ತೀರ್ಮಾನ? ನಾವು ಬಂದ್ಗೆ ಸಪೋರ್ಟನ್ನು ಕೊಡ್ತೇವೆ. ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ. ಆದರೆ ಅದು ಶಾಂತಿಯುತ ಆಗಬೇಕು ಅನ್ನುವಂಥ ಕಾರಣದಿಂದ ನಾವು ಎಲ್ಲ ವ್ಯಾಪಾರಸ್ಥರಿಗೆ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅನ್ನುವಂಥ ಕರೆಯನ್ನು ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅಂತ ಕರೆ ಕೊಡ್ತೀವಿ. ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಬಂದ್ ಆಗಬೇಕು. ಎಲ್ಲಿಯೂ ಕೂಡ ಅಹಿತರ ಘಟನೆ ಆಗಬಾರ್ದು. ಅದಕ್ಕಾಗಿ ನಾವು ಎಲ್ಲಿಯೂ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಮಾಡಲ್ಲ. ಸ್ವಯಂ ಪ್ರೇರಣೆಯಿಂದ ನೀವು ಬೆಳಗ್ಗಿನಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೂ ನೀವು ಬಂದನ್ನು ಮಾಡಿರಿ. ಯಾಕೆ ಬಂದನ್ನು ಮಾಡಿರಿ ಅಂದರೆ, ಈ ಒಂದು ವ್ಯವಸ್ಥೆ ಹಿಂಸಾಚಾರ ಕೋಮುಗಲಭೆ ಆಗಬಾರ್ದು ಅಂತಂದರೆ ಎಲ್ಲ ಕೋಮ್ನವರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಬಂದ್ಗೆ ಒಂದೇ ಕೋಮ್ನವರಲ್ಲ, ಎಲ್ಲ ಕೋಮ್ನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೇಕನ್ನೋಂಥ ಕರೆ ಕೊಡ್ತೀನಿ ನಾನು. ಅಂದರೆ ನಮ್ಮ ಮಧ್ಯೆ ಏನು ವ್ಯತ್ಯಾಸ ಇಲ್ಲ. ಸರ್ಕಾರದವ್ರು ನಿರ್ವಹಣೆ ಸರಿ ಇಲ್ಲ, ಅಪರಾಧಿಗಳಿಗೆ ಭಯ ಇಲ್ಲ. ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಓಸಿ ಆಡಿಸಿರೋ ಪರಿಣಾಮ, ಡ್ರಗ್ ಪರಿಣಾಮ, ಹಳ್ಳಿಯಲ್ಲಿ ಇಸ್ಪೇಟ್ ಓಸಿ ಆಡಿಸ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಮತ್ತು ಡ್ರಗ್ ಎಲ್ಲ ಕಡೆ ಇದೆ. ಅದರ ಪರಿಣಾಮವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬಂದಿರುವಂಥದ್ದು ಸರ್ಕಾರದ ವಿರುದ್ಧ
ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಅಲ್ಲ, ಎಲ್ಲ ಕೋಮಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡಬೇಕನ್ನೋ ಕರೆ ನಾನು ಕೊಡ್ತೀನಿ. ಹಬ್ಬದ ದಿನ ಬಂದ್ಗೆ ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಿದ್ದಾರೆ SP ಅವಕಾಶ ಹಬ್ಬದ ದಿನ ಸೂಕ್ತ ಅಲ್ಲ ಅಂತಾರೆ. ಈಗ ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಆದ್ರಿಂದ ಬಂದ್ ಮಾಡಿದ್ರೆ ಕಾನೂನು ಕ್ರಮ ನೋಡ್ರಿ, ಅವ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಬೇಕಾಗುತ್ತೆ. ಕಾನೂನು ಕ್ರಮ ತಗೋತೀವಿ ಅಂತ ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ, ಅದೇನು ಹೊಸದಾಗಿನ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತೊಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟಲ್ಲಿ ಇಸ್ಪೇಟು ಓಸಿ ನಡೀತಿದೆ. ಒಂದು ದಿವಸ ಒಬ್ಬರನ್ನ ಹಿಡಿದಿದ್ರೆ SP ಅವ್ರಿಗೆ ಎಷ್ಟು ಸತಿ ಹೇಳಿದ್ದೀನಿ ನಾ, ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರು. ಎಲ್ಲಿದೆ ಸ್ಕ್ವಾಡ್? ಏನು ಕೆಲಸ ಮಾಡ್ತಾಯಿದೆ? ಬರೀ ನಂಬರ್ 2 ದಂಧೆ ನಡೆದವು ಎಲ್ಲಿ ಬೇಕಲ್ಲ. ಈ ಕ್ಷೇತ್ರದಲ್ಲಿ ಹೆಚ್ಚು ಕ್ಲಬ್ಗಳು ಅತಿ ಹೆಚ್ಚು ಸರಾಸರಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಬ್ ಇದೆ. ಶಾಸಕರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರು ಅವ್ರಿಗೆ ಹೇಳೋಕ್ಕೆ? ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನನಗೆ ಇವತ್ತು ನೇರವಾಗಿ ಸರ್ಕಾರ ಕೇಳೋನು, ಜಿಲ್ಲಾಡಳಿತ ಕೇಳೋನು, SP ಕೇಳೋನು, ಅಡಿಷನಲ್ SP ಕೇಳೋನು. ಗೇಟ್ ಹಾಕಿ ಗೇಟನ್ನು ತೆಗೆದು ಒಳಗಡೆ ಬಂದು ಮುನ್ಸೂಚನೆ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಪೊಲೀಸರು ಹೇಳದಂತೆ ಯಾವುದೇ ನಿಷೇಧ ಮಾಡಿ ತಡೆಯಪ್ಪ ಅಲ್ಲ ಬೀಗ ಹಾಕಿದ್ರು ಅಂತ ಹೇಳ್ತೀರಾ? ಒಳಗಡೆನೆ ಮಲಗಿದ್ದ, ಪಾನಮತ್ತನಾಗಿದ್ದ ಅಂತ SP ಅವರು ಹೇಳ್ತಾರೆ. ಒಳಗಡೆ ಅದು ತಪ್ಪು, ಅದು ಸುಳ್ಳು. ಅವನು ಇಲ್ಲೇ ಓಡಾಡ್ಕೊಂಡಿದ್ದ. ಅವನು ಬಂದು ಒಳಗಡೆ ಗೇಟ್ ತೆಗೆದು ಬಂದು ಅವನು ಕೂತು ವಿಸರ್ಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆಲ್ಲ ಇಲ್ಲಿ ಹುಡುಗರೆಲ್ಲ ಕೇಳಿದಾಗ ಅವನು ಏನು ಹೇಳಿದಾನೆ? ನಾನು ಹಾನಗಲ್ ತಾಲೂಕಿನವರು ನನಗಿಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕಾಗಿ ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾನೆ. ಇದು ಭಾಳ ಸ್ಪಷ್ಟವಾಗಿದೆ, ಪ್ರಜ್ಞಾಪೂರ್ವಕವಾಗಿ ಬೇಕಂತ ಮಾಡಿದ್ದಾರೆ. ಆಮೇಲೆ ಯಾರು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು, ಇದು ಮಾಡ್ತಾರೆ, ಯಾವೇನು ಮಾಡ್ತಾನೆ, ಕಾಫಿರ್ ಲೋಕ್ ಯಾಕೆ ಕರ್ತೆ ಅನ್ನುವಂಥ ಮಾತನ್ನು ಎಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ. ಪೊಲೀಸರು ಕೇಸನ್ನು ಸರಿಯಾದ ಸೆಕ್ಷನ್ ಹಾಕಿ ಅವನಿಗೆ ಗುಂಡಾ ಕಾಯ್ದೆಯಲ್ಲಿ ಅವನು ಈ ಜಿಲ್ಲೆ ಬಿಟ್ಟು ಹೊರಗೆ ಹಾಕಬೇಕು. ಯಾಕಂದರೆ ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದು ಸಣ್ಣ ಕೆಲಸ. ಮತ್ತು ನಾವು ಇವತ್ತು ಏನು ಬಂದನ್ನು ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸಂಘವರು ಮತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕಂತಂದರೆ ಬರೀ ಇದು ಒಂದೇ ಪ್ರಕರಣ ಅಲ್ಲ. ಸವಣೂರಿನಲ್ಲಿ ಒಬ್ಬ ಮೇಸ್ಟರ್ನ ಬದಲೆ ಮಾಡಿ ಹೊಡೆದು ಇಲ್ಲೇ 100 ಮೀಟರಲ್ಲಿ ಕೊಲೆ ಆಯಿತು. ಇಂಥ ಹಲವಾರು ಪ್ರಕರಣಗಳಿದ್ದಾವೆ, ಕೆಲವು ಹೊರಗಡೆ ಬಂದಿಲ್ಲ. ಮತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ವಿಫಲವಾಗಿದೆ. ಇಡೀ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ. ಇಲ್ಲಿ ನಡೀತಾ ಇದೆ. ಕೆಲಸ ನಾವು ಮಾಡ್ತೀವಿ. ಇಂಥ ಹೆದರಿಕೆಗೆ ನಾವೆಲ್ಲ ಬದಲು. ಈಗ ಮುತಾಲಿಕ್ ಅವರು ಹೇಳಿದ್ರು ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಇದು ಸತ್ಯ ಅಂತ ಒಪ್ಕೋತೀನಿ. ನೋಡ್ರಿ, ಅವನೇ ಹೇಳ್ತಾನೆ ಬಾಯ್ಬಲ್, ನನಗೆ ಪಟ್ಟ ಕೊಟ್ಟಿದ್ದಕ್ಕಾಗಿ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಇದು ನೇರವಾಗಿರುವಂಥ ಪುರಾವೆ ಇದೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳಬೇಕು? ಇದನ್ನ ರುದ್ರಪ್ಪ ಲಮಾಣಿ ಅವ್ರಿಗೆ ಕೇಳಿದರೆ ಇಂಥ ಪ್ರಕರಣದಲ್ಲಿ ರಾಜಕೀಯ ಮಾಡಲ್ಲ, ಅನ್ನ ತಿನ್ನೋರು ಯಾರು ಇಂಥ ಮಾತು ಹೇಳಲ್ಲ ಅಂತ ಹೇಳ್ತಾರೆ ರುದ್ರಪ್ಪ. ಅದೇ ಯಾರಿಗೆ ಹೇಳಿದ್ರು ಅವರು? ಏನು ಮುತಾಲಿಕ್ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿದೆ ಅಂತ ಕೇಳಿದ್ರು ಅವರು. ಅನ್ನ ತಿನ್ನೋರು ಯಾರು ಇಂಥ ಮಾತಾಡಲ್ಲ ಅಂತ ಹೇಳ್ತಾರೆ. ನಾವು ಇಂಥದ್ರಲ್ಲಿ ರಾಜಕಾರಣ ಮಾಡಲ್ಲ ಅಂತ. ಅದು ಕಾಂಗ್ರೆಸ್ಸಿನ ಅಧಿಪತನ ತೋರಿಸ್ತದೆ. ಹೋಮ ಸೌಹಾರ್ದತೆ ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಮಂತ್ರಿ ಈ ಥರ ಹೇಳುವಂಥದ್ದು ಅವನು ಈ ಜಿಲ್ಲೆಯ ಶಾಂತಿ ಕಾಪಾಡಲು ಸಾಧ್ಯವೇ? ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಬಾಯಿ ಮುಚ್ಕೊಂಡು ಸುಮ್ಮನಿದ್ರು, ಬಾಯಿ ಬೀಗ ಹಾಕ್ಕೊಂಡು ಸುಮ್ಮನಿದ್ರು. ಹಿರೇಕೆರೂರಲ್ಲಿ ಮಾಡ್ರಾಯ್ತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಹಾನಗಲ್ಲಲ್ಲಿ ಗಲಾಟೆ ಆಯಿತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಇಲ್ಲಿ ಕೊಲೆ ಆಯಿತು, ಮಾತಾಡಿದ್ನ. ಅಂದರೆ ಸತ್ಯಕ್ಕೆ ಮಾತಾಡಿದವರು ಅನ್ನ ತಿನ್ನೋರಲ್ವಾ? ನಾವೆಲ್ಲ ಈ ಭೂಮಿಯಲ್ಲಿ ಬೆಳೆದಿರುವಂಥ ಅನ್ನ ತಿಂದಿದ್ದಕ್ಕಾಗಿ ಅಂಥ ಶಕ್ತಿ ಇದೆ ಅಂತ ಮಾತಾಡ್ತೀವಿ ನಾವು. ಅನುಮತಿ ಇಲ್ಲ ಅಂತ ಹೇಳ್ತಾರೆ ಸರ್. ಬಂದಿಗೆ ಅನುಮತಿ ಇಲ್ಲ. ಈಗ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡೋಂತ ಕರೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಕೋಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕೃತ್ಯಕ್ಕೆ ಭಾಳ ಜನ ಅನ್ಯ ಕೋಮದವರು ಕೂಡ ಸಪೋರ್ಟ್ ಮಾಡಿಲ್ಲ. ಅವ್ನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಲೋಕಲಾಗಿ. ಆದ್ದರಿಂದ ನಾವೇನು ಹೇಳ್ತೇವೆ, ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ. ಹಬ್ಬದ ಒಂದು ಇದನ್ನು ಕೂಡ ನಮ್ಮ ಗಮನದಲ್ಲಿದೆ, ಗೌರವಿಸ್ತೀವಿ. ಈದ್ ಮಿಲಾದನ್ನು ಕೂಡ ಗೌರವಿಸ್ತೀವಿ. ನಾವು ಯಾರಿಗೂ ತೊಂದರೆ ಮಾಡೋದಲ್ಲ. ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿರಿ ಅಂತ ಎಲ್ಲ ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲ ಕೋಮದ ಅಂಗಡಿ ಅನ್ಯ ಕೋಮದವರು ಕೂಡ
ನೀವು ಬಂದ್ ಮಾಡಿ ಸಹಕಾರ ಮಾಡಿ ಅಂತ ಕರೆಯನ್ನು ಕೊಟ್ಟಿದ್ದೀವಿ. ಸರ್ ಇಲ್ಲಿ ಸಂಘಟನೆಯವರು ಹೇಳ್ತಾರೆ ಅವ್ನಿಗೆ ಏನು ಪಟ್ಟ ಕೊಟ್ಟಿದ್ರೆ ಅದನ್ನ ವಾಪಸ್ ಪಡಿಬೇಕು ಅಂತ ನೀವು ಯಾವ ರೀತಿ ಹೇಳ್ತೀರಾ? ಅಲ್ಲ, ಈಗ ಮೊದಲನೇದಾಗಿ ಪಟ್ಟ ಸ್ಥಳೀಯರಿಗೆ ಕೊಡಬೇಕು, ಬೇರೆ ತಾಲೂಕಿನವ್ರು ಕೊಡದೆ ಕಾನೂನು ಬಾಹಿರ ಇದ್ದದನ್ನ ಕ್ಯಾನ್ಸಲ್ ಮಾಡಬೇಕು. ಇದೇನು ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ಎಲ್ಲ ಇನ್ನೊಂದು ದಿವಸ ಹೇಳ್ತೀನಿ. ಸರ್ ಈಗ ಇನ್ನೊಂದು ಬರಗಾಲ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಾಗೇಂದ್ರನ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಚರ್ಚೆ ಆಗಲಿಕ್ಕೆ ಬಿಡ್ತಿಲ್ಲ. ಅವ್ರಿಗೆ ವ್ಯಕ್ತಿ ಮುಖ್ಯನೋ ಜನರ ಸಾರ್ವಜನಿಕರ ಸ್ವಾಸ್ಥ್ಯ ಮುಖ್ಯನೋ ಅಂತ ಕೇಳಿದ್ರು. ಸರ್ಕಾರ ಬರಗಾಲವನ್ನು ಘೋಷಣೆ ಮಾಡಿ ಒಂದು ತಿಂಗಳಾಗಬೇಕಾಗಿತ್ತು. ಅವರು ಮಂತ್ರಿಮಂಡಲ ಮಾಡೋದಕ್ಕಾಗಿ ದಿಲ್ಲಿಗೆ ಹೋಗಿ ಕೂತ್ಕೊಂಡು ಇಲ್ಲಿ ರೈತರು ಬೆಳೆ ಇಲ್ಲದೆ ಸಾಯ್ತಾ ಇದ್ರು. ಅವಾಗ ಇವ್ರು ಜ್ಞಾನ ಬರಲಿಲ್ವಾ? ಸರ್ಕಾರ ಇನ್ನೂ ಮೀನಮೇಷ ಮಾಡ್ತಾ ಇದೆ ಬರಗಾಲ ಘೋಷಣೆ ಮಾಡೋದಕ್ಕೆ. ಮೋಡ ಬಿತ್ತನೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಇಡೀ ರಾಜ್ಯಕ್ಕೆ ಬೋರ್ಡ್ ಬಿತ್ತನೆ ಮಾಡೋಕ್ಕಾಗುತ್ತಾ? 170 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ವರದಿ ಇದೆ. ಆ ವರದಿನ ಇವರು ಇಟ್ಕೊಂಡು ಕೂತಿದ್ದಾರೆ. ಚರ್ಚೆ ಮಾಡಕ್ಕೆ ಬಿಡ್ತಿಲ್ಲ. ಚರ್ಚೆ ಹಾಕ್ಬೇಕ್ರಿ. ಬರಗಾಲಕ್ಕೆ ಸರ್ಕಾರ ಘೋಷಣೆ ಮಾಡಿ ಒಂದು ತಿಂಗಳಾಗಬೇಕಾಗಿತ್ತು. ವಿಧಾನಸಭೆ ಸೇರಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಅವರು ತಮ್ಮ ಕರ್ತವ್ಯವನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ. ಕರ್ತವ್ಯ ಲೋಪ ಆಗಿದೆ. ಈ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯ ಮಾಡಿ ಅದು ಮುಚ್ಚಿಕೊಳ್ಳೋದಕ್ಕೆ ಈ ಥರ ಮಾತುವನ್ನು ಮಾತಾಡ್ತಾರೆ. ನಾಗೇಂದ್ರ ವಿಷಯನೇ ಬೇರೆ, ಬರಗಾಲ ವಿಷಯನೇ ಬೇರೆ. ಅಷ್ಟವ್ರಿಗೆ ವಿಧಿ ಇದ್ದರೆ ನಾಗೇಂದ್ರ ನಾಳೆ ರಾಜೀನಾಮೆ ಕೊಡಲಿ, ನಾಳೆನೇ ಬರಗಾಲ ಚರ್ಚೆ ನಾವು ಮಾಡ್ತೀವಿ.